ಹಾಯ್ ಹಲೋ ಫ್ರೆಂಡ್ಸ್, ನೀವೆಲ್ಲ ನೋಡ್ತಿದ್ದೀರಾ ಅಗ್ರಿ ಫಾರ್ಮರ್ಸ್ ಸ್ಟೂಡೆಂಟ್ಸ್ ಚಾನಲನ್ನು. ಯಾರೆಲ್ಲ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಿದ್ದೀರಾ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಹೋದರ. ಮತ್ತು ಇವತ್ತು ನಮ್ಮ ಚಾನಲ್ ಏನು ತಿಳ್ಕೊಳ್ಳೋಣ ಅಂದರೆ, ನಾವು ಅಗ್ರಿನ ವಿತೌಟ್ ಯಾವುದೇ ಬೇರೆ ಕಡೆ ದುಡ್ಡು ಕೊಟ್ಟು ಹೋಗೋ ಬದಲು ಫ್ರೀಯಾಗಿ ಹೇಳ್ಕೊಡ್ತೀನಿ. ಕನ್ನಡದಲ್ಲಿ ತುಂಬ ಓರೆಂಟಾಗಿರುತ್ತೆ. ನಮ್ಮ ವಿಡಿಯೋ ತಪ್ಪದೆ ನೋಡಿ. ಮೊದಲಿಗೆ ಶುರು ಮಾಡೋಣ. ಅಂದರೆ ನೋಡಿ, ಇಲ್ಲಿ ನೇರಳೆ ಗಿಡ. ನೇರಳೆ ಹಣ್ಣು ನಾವೆಲ್ಲ ತಿಂದೇ ಇರ್ತೀವಿ. ನೇರಳೆ ತುಂಬ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇದ್ರ ಗಿಡ ಹೆಂಗಿರುತ್ತೆ ಅಂದರೆ, ಇದೆಲ್ಲ ಅಗ್ರಿ ಕ್ವಶನ್ಸ್ ನೋಡಿ. ಇದು ನೋಡಿ ಅಪೋಸಿಟ್ ಆಗಿದೆ. ಇದ್ರ ಒಂದು ಲೀವ್ಸ್ದು ಅರೇಂಜ್ಮೆಂಟು ಅಪೋಸಿಟ್ ಅರೇಂಜ್ಮೆಂಟ್ ಇದೆ. ಇದನ್ನ ಮರಿಬೇಡಿ, ಅಪೋಸಿಟ್ ಅರೇಂಜ್ಮೆಂಟು. ಮತ್ತು ಇದು ಥರ ಯಾವುದು ಇದೇ ಥರ ಇಲ್ಲ ಎಲೆ. ಇದು ತುಂಬ ಚೆನ್ನಾಗಿದೆ ಎಲೆ, ಮತ್ತು ಇದು ಡಿಫ್ರೆಂಟ್ ಐಡೆಂಟಿಫಿಕೇಷನ್ ಮಾಡ್ಬೋದು ನೋಡಿದ ತಕ್ಷಣ, ಆಯಿತಾ. ಇದು ನೇರಳೆ ಆದಮೇಲೆ ನೆಕ್ಸ್ಟೇ ಹೊಂಗೆ ಮರ. ಹೊಂಗೆ ಮರ ನೋಡಿ, ಇದು ಅರೇಂಜ್ಮೆಂಟ್ ಹೆಂಗಿದೆ, ಆಲ್ಟರ್ನೇಟು. ಒಂದಾದಮೇಲೆ ಒಂದೊಂದು ಗ್ಯಾಪ್ ಕೊಟ್ಕೊಂಡು ಹೋಗಿದ್ದಾರೆ. ಇದು ಆಲ್ಟರ್ನೇಟ್ ಫಾರ್ಮೇಷನ್ನು ನೋಡಿ. ಆಲ್ಟರ್ನೇಟ್ ಹೆಂಗಿದೆ, ಈಸಿ. ಅಪೋಸಿಟ್ ಆಲ್ಟರ್ನೇಟು ಲೀವ್ಸ್ಗಳನ್ನ ನೋಡ್ಕೊಬಿಡಿ. ಇದು ಥರ ಯಾವುದು ಎಲೆಗಳು ಬರೋದಿಲ್ಲ. ಮತ್ತು ನೆಕ್ಸ್ಟು ಫ್ರೆಂಡ್ಸ್, ನಾವು ನೆಕ್ಸ್ಟು ನೋಡ್ತಿರೋದು ಯಾವುದು ಗೊತ್ತಾ, ಗೊಬ್ಬರ. ಈ ಗೊಬ್ಬರ ಯಾವುದು ಗೊತ್ತಾ, ವರ್ಮಿ ಕಾಂಪೋಸ್ಟ್. ಎರೆಹುಳ ಇಲ್ದಂತೆ ನೋಡಿ, ಟೀ ಪುಡಿ ಥರ ಇರುತ್ತೆ. ನಿಮಗೆ ಮುಟ್ಟಕ್ಕೆಲ್ಲ ಕೊಟ್ಟಿರೋದಿಲ್ಲ, ಆಲ್ಮೋಸ್ಟ್ ಅಲ್ಲಿ ಫೋಟೋ ಇಟ್ಟಿರ್ತಾರೆ. ಫೋಟೋದಲ್ಲಿ ಐಡೆಂಟಿಫಿಕೇಷನ್ ಮಾಡ್ಬೋದು. ತುಂಬ ಪ್ಯೂರಾಗಿರುತ್ತೆ ಗೊಬ್ಬರ. ಇವಾಗ ವರ್ಮಿ ಕಾಂಪೋಸ್ಟ್ ನೋಡೋದು ನೋಡಿ, ಇದು ಹಸುದು ತಿಪ್ಪೆ ಗೊಬ್ಬರ ಅಂತೀವಲ್ಲ, ಇದು ತಿಪ್ಪೆ ಗೊಬ್ಬರ ಎಲ್ಲ ಸ್ವಲ್ಪ ಗಟ್ಟಿರುತ್ತೆ, ಆಯಿತಾ. ವರ್ಮಿ ಕಾಂಪೋಸ್ಟ್ ಇದಕ್ಕೂ ಡಿಫ್ರೆಂಟ್ ಗೊತ್ತಿರಬೇಕು ನಿಮಗೆ. ಇದು ಈ ಥರ ಗುಡ್ಡೆಯಲ್ಲಿದ್ದರೆ ತೊಪ್ಪೆ ಗೊಬ್ಬರ, ಆ ಥರ ಮಣ್ಣು ಥರ ಇದ್ದಾಗ ವರ್ಮಿ ಕಾಂಪೋಸ್ಟ್. ಇವಾಗ ನೆಕ್ಸ್ಟ್ ಬರ್ತಿರೋದೆ ಹಲಸಿನ ಹಣ್ಣು. ಇವಾಗ ಎಲೆ ನೋಡೋದಾದರೆ ಎಲೆ ಫಾರ್ಮೇಷನ್ ಹೆಂಗಿದೆ ನೋಡಿ. ಇದು ಆಲ್ಟರ್ನೇಟ್ ನೋಡಿದ್ರೆ, ಆಲ್ಟರ್ನೇಟ್ ಫಾರ್ಮೇಟ್. ಒಂದಾದಮೇಲೆ ಒಂದು ಅಪೋಸಿಟ್ ಇಲ್ಲ, ಆಲ್ಟರ್ನೇಟ್ ಫಾರ್ಮೇಟ್ ಇದೆ ಲೀವ್ಸು. ಈಸಿಯಾಗಿ ಕಂಡುಹಿಡ್ಕೊಬೋದು. ಮತ್ತು ಇದ್ರ ಹಣ್ಣು ಹೆಂಗಿರುತ್ತೆ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಇರುತ್ತೆ ಇದ್ರ ಹಣ್ಣು. ಇದನ್ನ ಜಾಕ್ ಫ್ರೂಟ್ ಅಂತಲೂ ಕರೀತಾರೆ. ಇದ್ರ ಹಣ್ಣು ಇದೇ ಥರ ಗ್ರೀನ್ ಆಗಿರುತ್ತೆ, ಮರಿಬೇಡಿ. ಇನ್ನು ನೆಕ್ಸ್ಟ್ ಇರೋದು ಯಾವುದು ಗೊತ್ತಾ, ಹುಣಸೆ ಮರ ನೋಡಿ. ಹುಣಸೆ ಮರ ಇದು ಇದಕ್ಕೂ ಮತ್ತು ಬೆಟ್ಟದಲ್ಲಿ ಕೈಗೂ ಡಿಫ್ರೆನ್ಸ್ ಇರುತ್ತೆ. ನೀವು ನಮ್ಮ ವಿಡಿಯೋಗಳೆಲ್ಲ ನೋಡಿದರೆ ಕಂಡುಹಿಡಿಬೋದು ಈಸಿಯಾಗಿ. ನೋಡಿ, ಒಂದು ಎಲೆಕ್ಕೆ ನಾನು ನಿಮ್ಗೆ ತೋರಿಸ್ತೀನಿ. ಅದು ಸ್ವಲ್ಪ ಇನ್ನೂ ಉದ್ದ ಇರುತ್ತೆ, ಮತ್ತು ತುಂಬ ಗ್ರೀನ್ ಇರುತ್ತೆ. ಇದು ಸ್ವಲ್ಪ ಲೀವ್ಸ್ ಚಿಕ್ಕ ಇರುತ್ತೆ, ಮರಿಬೇಡಿ. ಇವೆರಡೆಲ್ಲ ಕನ್ಫ್ಯೂಸ್ ಮಾಡ್ತಾರೆ. ಯಾವ್ದು ಹೇಳಿ, ಹುಣಸೆ ಮರ ಮತ್ತು ಬೆಟ್ಟದ ನೆಲ್ಲಿಕಾಯಿ. ನಮ್ಮ ಯಾವುದೇ ವೀಡಿಯೋಸ್ಗಳನ್ನ ನೋಡಿ, ನಾನು ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ, ಸ್ವಲ್ಪ ತಿಳ್ಕೊಳ್ಳಿ, ಆಯಿತಾ. ಇದು ಹುಣಸೆ ಹಣ್ಣು. ನೆಕ್ಸ್ಟ್ ಫ್ರೆಂಡ್ಸ್, ತೆಂಗಿನ ಮರ, ಕೊಕೊನಟ್. ಈಸಿಯಾಗಿ ಕಂಡುಹಿಡಿಬೋದು. ಇದೇನು ಡಿಫ್ರೆನ್ಸೇಷನ್ ಇಲ್ಲ. ಕಾಯಿಗಳು ನೋಡಿ, ಈಸಿಯಾಗಿ ಕಾಯಿ ಕಂಡುಹಿಡಿಬೋದು, ಆಯಿತಾ. ನೆಕ್ಸ್ಟ್ ಫ್ರೆಂಡ್ಸ್, ಜೋಳ, ಮೈಸ್ ಏನಂತೀವಿ. ಇದು ಚಿಕ್ಕದಾಗಿ ಹಿಂಗಿರುತ್ತೆ ನೋಡಿ, ಚಿಕ್ಕದಾಗ. ಮತ್ತು ನೋಡಿ, ತಣ್ಣಿಕಾಳು ಗಿಡ, ಪಿಜನ್ ಪೀ, ಮರಿಬೇಡಿ, ಆಯಿತಾ. ಬೆಂಗಾಲ್ ಗ್ರಾಮ್ ಅಂತಲೂ ಕರೀತಾರೆ ಇದನ್ನ, ಆಯಿತಾ. ಇದು ನಿಮಗೆ ಕಾಯಿನ ತೋರಿಸ್ಕೊಡ್ತೀನಿ ಹಾರ್ವೆಸ್ಟಿಂಗ್ ಟೈಮಲ್ಲಿ. ನೆಕ್ಸ್ಟ್ ಫ್ರೆಂಡ್ಸ್, ಇದೆ ನೋಡಿ ನೀಲಗಿರಿ ಮರ. ಇದ್ರ ಫಾರ್ಮೇಷನ್ ನೋಡಿ, ಇದು ಆಲ್ಟರ್ನೇಟ್ ಫಾರ್ಮೇಷನಲ್ಲೇ ಇದು ಲೀವ್ಸು ಅರೇಂಜ್ಮೆಂಟ್ ಆಗಿದೆ. ನೀಲಗಿರಿ ನೋಡ್ಕೊಳ್ಳಿ, ದೊಡ್ಡದಾಗಿ ಇದೇ ರೀತಿ ಕಾಣಿಸ್ತಾ ಇರುತ್ತೆ. ಮರಗಳನ್ನ ಹಿಂಗೆ ಇಟ್ಟಿರ್ತಾರೆ.